ಸರ್ 10 ವರ್ಷ ನಾವು ಒಂದು ಇಲ್ಲಿಗಲ್ ರಿಲೇಷನ್ಶಿಪ್ಪಲ್ಲಿ ಯಾರಿಗೂ ಗೊತ್ತೇ ಆಗ್ದಂಗೆ ಬಂದಿದ್ದೀವಿ ಸರ್ ಅಂತ. ಲವ್ ಮ್ಯಾರೇಜ್ ಮಾಡ್ಕೊಂಡು ಡೈವರ್ಸ್ಗಳಾಗಿರೋದು ಉಂಟು. ಮದುವೆ ಆದಮೇಲೆ ಇನ್ನೊಬ್ಬರ ಹತ್ರ ಹೋಗುವಂಥ ಅವಶ್ಯಕತೆ ಏನು ಬೀಳುತ್ತೆ ನಾನು. ಹಾಯ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ಎಷ್ಟೋ ಸಂಸಾರಗಳು ಹಾಳಾಗ್ತಿದೆ. ಕಾರಣ ಏನು? ಕಾರಣ ಅಲ್ಲಿ ಹುಡುಕಿದ್ರೆ ಎರಡು ವಿಚಾರ ಮೇಜರಾಗಿ ಅಲ್ಲಿ ಫೈಂಡ್ ಔಟ್ ಆಗುವಂಥದ್ದು. ಏನು ಎರಡು ವಿಚಾರ ಅಂತ ಹೇಳಿದ್ರೆ, ಫಸ್ಟು ನಂಬಿಕೆ ದ್ರೋಹ, ಎರಡನೇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಈ ಎರಡು ವಿಚಾರಗಳಿಂದ ಇವತ್ತು ಎಷ್ಟೋ ಸಂಸಾರಗಳು ಬೀದಿಗೆ ಬಂದಿದೆ, ಡಿವೋರ್ಸ್ಗಳಾಗಿದೆ, ಹೊಂದಾಣಿಕೆ ನಡೀತಾ ಇಲ್ಲ. ತುಂಬ ಚೆನ್ನಾಗಿ ಪ್ರೀತಿ ಲವ್ ಅದು ಇದು ಅಂದ್ಕೊಂಡು ಒಂದು 4 ವರ್ಷ 5 ವರ್ಷ ಸಂಸಾರ ತೊಗೊಂಡು ಬಂದಿರ್ತಾರೆ. ಅಲ್ಲಿಂದ ಆಚೆ ಸಂಸಾರಗಳು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಲವ್ ಮ್ಯಾರೇಜ್ ಮಾಡ್ಕೊಂಡು ಡೈವರ್ಸ್ಗಳಾಗಿರೋದು ಉಂಟು ಎಷ್ಟೋ. ಆ್ಯಂಡ್ ಮದುವೆಯಾಗಿ ತುಂಬ ಚೆನ್ನಾಗಿದ್ದಂಥವ್ರು ಯಾರೋ ಒಬ್ಬ ವ್ಯಕ್ತಿ ವಿಚಾರಕ್ಕೆ ಸಂಸಾರಗಳು ಹಾಳಾಗಿದ್ದು ಉಂಟು. ಹಾಗಿದ್ರೆ ಈ 2 ಪಾಯಿಂಟ್ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ನಂಬಿಕೆ ದ್ರೋಹ ಏನಾಗ್ತಿದೆ ಇಲ್ಲಿ, ಆ್ಯಂಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾವ ಥರ ಆಗ್ತಿದೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಆ್ಯಂಡ್ ನಿಮಗೇನು ಇಷ್ಟ ಆಯಿತು ಅದನ್ನು ಕೂಡ ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಈ ನಂಬಿಕೆ ದ್ರೋಹ ಹೇಗೆ ನಡೀತಾ ಇದೆ ನೋಡಿ. ಎಷ್ಟೋ ಒಂದು ಸಂಬಂಧಗಳಲ್ಲಿ ಇವತ್ತು 100ಕ್ಕೆ 99% ಹೇಳ್ಬೋದು ನಂಬಿಕೆ ದ್ರೋಹಗಳೇ ನಡೀತಾ ಇದೆ. ಸೊ ಹೇಗೆ ಅಂತ ಹೇಳಿದ್ರೆ, ಲವ್ ಮಾಡಿಕೊಂಡು ಮದುವೆ ಮಾಡ್ಕೊಂಡು 1 ವರ್ಷ 2 ವರ್ಷ ಒಂದು 4-5 ವರ್ಷ ಚೆನ್ನಾಗೇ ಇರ್ತಾರೆ. ಅದಾದಮೇಲೆ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಕನೆಕ್ಟ್ ಆಗ್ತಾರೆ. ಎಷ್ಟೋ ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ಕನೆಕ್ಟ್ ಆಗಿಬಿಟ್ಟು ಅಫೇರ್ಗಳು ಶುರು ಆಗುತ್ತೆ. ಅಲ್ಲಿ ಒಂದು ಕನ್ವರ್ಜೇಷನ್, ಅವ್ರು ಯಾರೋ ಒಂದು ಹೊಗಳ್ತಾರೆ, ನೀವು ಚೆನ್ನಾಗಿದ್ದೀರಾ ನೋಡೋಕ್ಕೆ, ನೀವು ಹಂಗಿದ್ದೀರಾ ಹೆಂಗಿದ್ದೀರಾ ಹೊಗಳ್ತಾರೆ. ಅಲ್ಲಿ ಒಂದು ಸಂಬಂಧ ಹೊಸದಾಗಿ ಕನೆಕ್ಟಿವಿಟಿ ತೊಗೊಳಕ್ಕೆ ಶುರು ಮಾಡುತ್ತೆ. ನೋಡಿ, ಯಾರೆಲ್ಲ ಈ ಸೋಷಿಯಲ್ ಮೀಡಿಯಾಗಳಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾಗಳಲ್ದೇ ಆಲ್ರೆಡಿ ನಿಮ್ಮದೊಂದು ಸಂಸಾರ ಇರುತ್ತೆ, ಒಂದು ಫ್ಯಾಮಿಲಿ ಇರುತ್ತೆ, ಯಾರೆಲ್ಲ ಬೇರೆ ಇನ್ನೊಂದು ಸಂಬಂಧಕ್ಕೆ ನೀವು ಕನೆಕ್ಟ್ ಆಗ್ತೀರಾ, 100% ಜೀವನ ಪರ್ಯಂತ ನಿಮ್ಮ ಒಂದು ಜೀವನನ ನೀವೇ ಹಾಳು ಮಾಡ್ಕೋತೀರಾ. ಯಾಕೆ ಅಂತ ಹೇಳಿದ್ರೆ, ಯಾವ ವ್ಯಕ್ತಿನ ಬಿಟ್ಟು ನೀವು ಅಗ್ನಿಸಾಕ್ಷಿಯಾಗಿ ತಾಳಿ ಕಟ್ಸ್ಕೋತೀರಾ ಅಥವಾ ತಾಳಿ ಕಟ್ಟಿರ್ತೀರಾ, ಯಾವ ವ್ಯಕ್ತಿನ ಬಿಟ್ಟು ನೀವು ಇನ್ನೊಬ್ಬ ವ್ಯಕ್ತಿ ಹೋಗ್ತೀರಾ, ಹೋಗುವಂಥ ಅವಶ್ಯಕತೆ ಏನು ಬರುತ್ತೆ? ಫಸ್ಟ್ ಆಫ್ ಆಲ್, ಯಾವ ವ್ಯಕ್ತಿ ನಿಮ್ಮೊಟ್ಟಿಗಿದ್ದಾರೆ, ಆಲ್ರೆಡಿ ನಿಮಗೊಂದು ಮದುವೆ ಅಂತ ಆಗಿರುತ್ತೆ, ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು. ಮದುವೆ ಆದಮೇಲೆ ಇನ್ನೊಬ್ಬರ ಹತ್ರ ಹೋಗುವಂಥ ಅವಶ್ಯಕತೆ ಏನು ಬೀಳುತ್ತೆ? ನನ್ನ ಪ್ರಕಾರ ನೀವೇನೇ ಸರಿ ಮಾಡ್ಕೋಬೇಕಂದ್ರೆ ಅಲ್ಲೇ ಸರಿ ಮಾಡ್ಕೊಳ್ಳಿ. ಸರಿಯಾಗಿಲ್ಲ ಅಂದರೆ ಅದಕ್ಕೆ ಕಾನೂನಾತ್ಮಕವಾಗಿ ಏನೇನು ಮಾಡಬೇಕು ಅದನ್ನು ಮಾಡಬೇಕಾಗತ್ತೆ. ಪ್ರೊಸೀಜರ್ ಇರುತ್ತೆ, ಕರೆಕ್ಟ್. ಆ್ಯಂಡ್ ಹಿರಿಯರು ಅಂತ ಇರ್ತಾರೆ, ಅದೊಂದು ಪ್ರೊಸೀಜರ್ ಇರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಸಮಾಜದಲ್ಲಿ ಬದುಕ್ತಾ ಇರೋದ್ರಿಂದ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಇದನ್ನು ಯೋಚನೆ ಮಾಡಬೇಕಾಗತ್ತೆ. ಎಷ್ಟೋ ಜನ ಏನೂ ಯೋಚನೆ ಮಾಡೋಣ. ನಾನು ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಎಷ್ಟೋನು ಕೇಳಿದ್ದೀನಿ, ಸರ್ 10 ವರ್ಷ ನಾವು ಒಂದು ಇಲ್ಲಿಗಲ್ ರಿಲೇಷನ್ಶಿಪ್ಪಲ್ಲಿ ಯಾರಿಗೂ ಗೊತ್ತೇ ಆಗ್ದಂಗೆ ಬಂದಿದ್ದೀವಿ ಸರ್ ಅಂತೇಳಿ. ನಾನು ಅವ್ರಿಗೆ ಎಷ್ಟೋ ಹೇಳಿದ್ದೀನಿ, ತಪ್ಪದು, ಯಾವತ್ತಿದ್ರೂ ಅದು ಇಲ್ಲಿಗಲ್ ಅಂತ ಹೇಳಿನೇ ಹೇಳಿದ್ದೀನಿ. ಸೊ ಒಂದು ಸಲ ನಂಬಿಕೆ ನೀವು ಕೆಡಿಸ್ಕೊಂಡ್ರೆ, ನಂಬಿಕೆ ಅನ್ನೋದೊಂಥರ ಪ್ರಾಣ ಇದ್ದ ಹಾಗೆ. ಒಂದು ಸಲ ಪ್ರಾಣ ಹೊರಟೋದ್ರೆ ಮತ್ತೆ ಪುನಃ ವಾಪಸ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ಥರ ನಂಬಿಕೆ ಹೊರಟೋದ್ರೆ ಮತ್ತೆ ಪುನಃ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಮೋಸ ಮಾಡ್ತೀರಾ? ನನ್ನ ಪ್ರಶ್ನೆ ಅಷ್ಟೇ. ನಿಮ್ಮ ಸಂಸಾರನ ಯಾಕೆ ಹಾಳು ಮಾಡ್ಕೋತೀರಾ? ಕ್ಷುಲ್ಲಕ ಕಾರಣಕ್ಕೆ, ಕ್ಷುಲ್ಲಕ ಸುಖಕ್ಕೋಸ್ಕರ, ಸುಮ್ಮನೆ ಟೈಮ್ ಪಾಸಿಗೆ ಮಾತಾಡಬೇಕು ಅಂತ, ಅಥವಾ ಇನ್ಯಾವುದೋ ಒಂದು ಕಾರಣಕ್ಕೆ ನೀವು ರೀಲ್ಸಲ್ಲಿ ಸಿಕ್ಕಿದ್ರು, ಫೇಸ್ಬುಕ್ಕಲ್ಲಿ ಸಿಕ್ಕಿದ್ರು, ಇನ್ನೆಲ್ಲೋ ಸಿಕ್ಕಿದ್ರು ಅಂತ ಕನೆಕ್ಟ್ ಆಗಿ ಜೊತೆಗಿರೋರಿಗೆ ಸಾಯೋ ತನಕ ನಂಬಿಕೆ ದ್ರೋಹ ಮಾಡ್ತೀರಲ್ಲ, ಅಲ್ಲಿ ಯಾರು ಜೀವನ ಹಾಳಾಗುತ್ತೆ? ಇದನ್ನು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಅಷ್ಟೇ. ನನ್ನ ಉದ್ದೇಶ ಏನಂದರೆ, ರಿಕಾಲ್ ಮಾಡ್ತಾಯಿದ್ದೀನಿ ನಾನು, ಎಷ್ಟು ಫ್ಯಾಮಿಲಿಗಳು ಡಿಸ್ಪ್ಯೂಟ್ ಬರ್ತಾ ಇದೆ, ಪ್ರಾಬ್ಲಮ್ ಆಗ್ತಿದೆ. ಕಾರಣ ಕೇಳಿದ್ರೆ ನಂಬಿಕೆ ದ್ರೋಹ ನಡೀತಾ ಇದೆ. ಗಂಡನ ಮೇಲೆ ಹೆಂಡತಿ, ಹೆಂಡತಿ ಮೇಲೆ ಗಂಡ, ಇದು ಆಗ್ತಿದೆ. ಯಾವುದೇ ಕಾರಣಕ್ಕೂ ಗಂಡನೇ ಹೆಂಡ್ತಿನೇ. ಹೊರಗಿನವರು ಏನೇ ಹೋಗಲಿ, ಎಷ್ಟೇ ಚೆನ್ನಾಗಿ ನೋಡ್ಕೊಳ್ಳಿ, ಅವರು ಪರ್ಮನೆಂಟ್ ಇರೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ನಿಮ್ಮ ಗಂಡ ಆಗಲಿಕ್ಕಾಗಲ್ಲ ಅಥವಾ ನಿಮ್ಮ ಹೆಂಡತಿ ಆಗಲಿಕ್ಕಾಗಲ್ಲ. ಯಾಕೆ ಅದು ಆಗಲ್ಲ ಅಂದಮೇಲೆ ಯಾಕೆ ಸೊ ನೀವು ಆ ಒಂದು ವಿಚಾರವಾಗಿ ಕನೆಕ್ಟ್ ಆಗ್ತೀರಾ? ಇವತ್ತು ಎಷ್ಟೋ ಜನ ಮೋಸ ಮಾಡ್ತಿದ್ದಾರೆ, ನಂಬಿಕೆ ದ್ರೋಹ ಮಾಡ್ತಿದ್ರಂದರೆ ಇದು ಮೇಜರಾಗಿ ಯಾವುದೋ ಒಂದು ಕಾರಣಕ್ಕೆ ಅವರು ಕ್ಷುಲ್ಲಕ ಕಾರಣಕ್ಕೆ ಕನೆಕ್ಟ್ ಆಗಿಬಿಟ್ಟು ತಮ್ಮ ಜೀವನಗಳನ್ನು ಹಾಳು ಮಾಡ್ಕೋತಾ ಇದ್ದಾರೆ. ಮೇಜರಾಗಿ ಈ ನಂಬಿಕೆ ದ್ರೋಹದಿಂದನೇ ಎಷ್ಟೋ ಫ್ಯಾಮಿಲಿಗಳ ಡಿಸ್ಪ್ಯೂಟ್ ನಡೀತಾ ಇದೆ ಒಂದು. ಆ್ಯಂಡ್ ಎರಡನೇದು ಬಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಚೆನ್ನಾಗಿ ನಡೀತಾ ಇದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸಣ್ಣ ವಿಚಾರಗಳಿಗೆ, ಎಕ್ಸಾಂಪಲ್ ಈ ಅಹಂಕಾರಗಳನ್ನು ಬೆಳೆಸ್ಕೊಳ್ತಾರೆ ಎಷ್ಟೋ ಜನ. ನಾನು ಗಂಡಸು, ಅವಳು ಹೆಂಗಸು, ಅವಳು ನಾನು ಹೇಳಿದ್ದು ಕೇಳ್ಕೊಂಡು ಬಿದ್ದಿರಬೇಕು ಅಂತ ಕೆಲವು ಗಂಡು ಮಕ್ಕಳಿಗೆ ಇರುತ್ತೆ. ಇನ್ನು ಕೆಲವು ಹೆಣ್ಮಕ್ಳು, ಇವನ ಮಾತು ನಾನೇ ಕೇಳಬೇಕು, ಇವನಿಗೆ ಯಾಕೆ ನಾನು ಅಡುಗೆ ಮಾಡಿ ಹಾಕಬೇಕು, ನಾನು ಜವಾಬ್ದಾರಿಗಳು ತೊಗೊಂಡಿದ್ದೀನಿ, ಇವನೇನೂ ಇಲ್ಲ ಅಂದಮೇಲೆ ಇವ್ನಿಗೆ ಯಾಕೆ ಮಾತು ಕೇಳಬೇಕು, ಹಿಂಗೂ ಇದ್ದಾರೆ. ಆ್ಯಂಡ್ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿದ್ರೆ, ಸಿಚುವೇಶನ್ ವಿಚಾರವಾಗಿ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ, ಅದನ್ನೇ ಮೇಜರಾಗಿ ಇಟ್ಕೊಂಡು ಆ ಸಿಚುವೇಶನ್ ಅರ್ಥ ಮಾಡ್ಕೊಳ್ದೆ, ಅವ್ರನ್ನೂ ಅರ್ಥ ಮಾಡ್ಕೊಳ್ದೇ ಜಗಳಗಳು ಮಾಡ್ಕೊಳ್ಳೋವಂಥದ್ದು, ಕೆಲವೊಂದು ಸುಮ್ಮನೆ ಅನುಮಾನ ಪಟ್ಕೊಳ್ಳೋದು. ಸೊ ನಿಮ್ಮ ಸಂಗಾತಿ ಅಂತ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಆದಮೇಲೆ ಅವ್ರ ಮೇಲೆ ಅನುಮಾನ ಪಡುವಂಥ ಅವಶ್ಯಕತೆ ಇರಲ್ಲ. ಸೊ ಎಷ್ಟೋ ಇವತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಅನುಮಾನಗಳು ಹುಟ್ಕೊಳ್ತಾ ಇದ್ದಾವೆ. ಆಮೇಲೆ ಸಣ್ಣ ವಿಚಾರಗಳಿಗೆ ಜಗಳನೇ ಮಾಡುವಂಥ ಅವಶ್ಯಕತೆ ಇರಲ್ಲ, ಅಲ್ಲೂ ಕೂಡ ಜಗಳಗಳು ನಡೀತಾ ಇದ್ದಾವೆ. ಸುಮ್ಮನೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್.
ಅದು ಸಿಚುವೇಶನಿಂದನೂ ಏನೋ ಒಂದು ಆಗಿರುತ್ತೆ, ಅಥವಾ ಯಾವುದೋ ವ್ಯಕ್ತಿಯಿಂದ ಏನೋ ಒಂದು ಆಗಿರುತ್ತೆ, ಅಥವಾ ಅದು ಕಾಗೆ ಕೂರೋದಕ್ಕೂ ಟೊಂಗೆ ಮುರೋದಕ್ಕೆ ಅಂತಾರಲ್ಲ, ಹಾಗೇನೋ ಒಂದು ಆಗಿರುತ್ತೆ. ಬಟ್ ಅದನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೇಡಿ, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ, ಏನಾಗಿರೋ ತಿಳ್ಕೊಳ್ಳೋಕೆ ಟ್ರೈ ಮಾಡಿ, ಒಂದು ರಿಯಾಲಿಟಿಗೆ ಬನ್ನಿ, ಒಂದು ಪ್ರಾಕ್ಟಿಕಲ್ ಏನಿದೆ ಅಂದ್ಕೊಂಡು ಆಮೇಲೆ. ಯಾಕಂದರೆ ಒಂದು ಸಂಬಂಧ ಹಿಂಗೆ ಅನ್ನೋಷ್ಟರಲ್ಲಿ ಹಾಳಾಗೋಗುತ್ತೆ. ಅದೇ ಒಂದು ಸಂಬಂಧ ಉಳಿಸ್ಕೊಂಡು ಹೋಗ್ಬೇಕಂದ್ರೆ ತುಂಬ ಕಷ್ಟ ಇದೆ. ಸೊ ಮದುವೆಯಾಗಿ ಒಂದು 5-10 ವರ್ಷ ನೀವು ಸಂಸಾರ ಮಾಡಿರ್ತೀರ, ಅದಾದಮೇಲೆ ಆ ಸಂಬಂಧ ಸರಿ ಇಲ್ಲ ಅಂತ ಬಿಟ್ಟು ಹೋಗೋದಕ್ಕಿಂತ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಇಬ್ಬರು ಕೂತ್ಕೊಂಡು ಒಂದು ಸೆಲ್ಫ್ ಅನಾಲಿಸಿಸ್ ಮಾಡಿ, ಇಬ್ಬರು ಕೂತ್ಕೊಂಡು ಪಂಚಾಯಿತಿ ಮಾಡ್ಕೊಳ್ಳಿ, ಗಂಡ ಹೆಂಡತಿ ಇಬ್ಬರು ಒಂದು ಸಂಬಂಧ. ಆವಾಗ ಅದು ಸರಿ ಮಾಡ್ಕೊಳ್ಳೋಕ್ಕೆ ನೀವು ಅಂಡರ್ಸ್ಟ್ಯಾಂಡಿಂಗ್ ಬರಬೇಕಂದ್ರೆ ಏನು ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ, ಅದರ ಬಗ್ಗೆ ಕಮ್ಯುನಿಕೇಟ್ ಮಾಡಿ. ಅದರ್ವೈಸ್ ನೀವು ಜಸ್ಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಹೋದ್ರಲ್ಲಿ ಸಂಸಾರ ಹಾಳಾಗುತ್ತೆ. ಮೇಜರಾಗಿ ನನಗನ್ಸಿದ್ದೇನೆಂದರೆ ಈ 2 ವಿಚಾರಗಳಿಂದ, ನಂಬಿಕೆ ದ್ರೋಹ ಮತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಎಷ್ಟೋ ಸಂಸಾರಗಳು ಡಿವೋರ್ಸ್ ಹೋಗಿದೆ, ಬೀದಿಗೆ ಬಂದಿದೆ, ಸಂಸಾರದ ಕಂಪ್ಲೀಟಾಗಿ ದಿಕ್ಕೇ ಬದಲಾಗಿ ಹೋಗಿದೆ. ಏನಂತೀರ ವೀಕ್ಷಕರೇ? ನಿಮಗೂ ಇದು ನಿಜ ಅನಿಸಿದರೆ ಕಮೆಂಟ್ ಮಾಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಗಳಿಗೆ ಶೇರ್ ಮಾಡಿ. ಈ ಒಂದು ವಿಡಿಯೋಯಿಂದ ಎಲ್ಲೋ ಒಂದು ಕಡೆಗೆ ನಿಮಗೇನು ಇನ್ಫಾರ್ಮೇಷನ್ ಸಿಕ್ಕಿದೆಯೋ ಅವ್ರಿಗೂ ಅದು ಇನ್ಫಾರ್ಮೇಷನ್ ಸಿಗಲಿ ಅನ್ನೋದೇ ನನ್ನ ಉದ್ದೇಶ. ಸೊ ಅವನ ಕಾರಣಕ್ಕೆ. ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.